ಸ್ಕೂಲಿಂದ ಬಂದಳು ಫ್ರೆಂಡ್ಸ್. ಬಂದಿದ ತಕ್ಷಣ ಬಾಯಾರಿಕೆ ಅಂತೆ, ಹಾಗಾಗಿ ನೀರು ಕುಡಿತಾ ಇದ್ದಾಳೆ. ಹೆಂಗಿತ್ತು ಇವತ್ತು ಸ್ಕೂಲು? ಇವತ್ತು ಬೇಜಾರೇ. ಹೌದಾ? ಯಾವಾಗ ಪಾಠ ಶುರು ಮಾಡೋದು? ಹೌದಾ? ಎಲ್ಲ ಹುಡುಗರೆಲ್ಲ ಬರ್ತಾ ಇರ್ತಾನೆ. ಊಟ ಮಾಡ್ಕೊಂಡು ಬಂದ? ಊಟ ಮಾಡಿಲ್ಲ ಯಾಕೆ? ಚಿತ್ರಾನ್ನ ತಿಂತಿದ್ದಲ್ಲಪ್ಪ ಇಷ್ಟು ದಿನ ನೀನು. ಅದು ಒಂದೇ ರೀಸನ್ನು, ಕಾಯಿ ಹಾಕಿ ಮಾಡಿರೋದು ಒಂದೇ ರೀಸನಿಗೆ ಬಿಟ್ಕೊಂಡು ಬಂದೆ. ಎಂಥ ದಿಮಾಕಿರಬೇಕು. ನಮ್ಮ ಕಾಲದಲ್ಲೆಲ್ಲ ಕೊಟ್ಟರೆ ಸಾಕಲ್ಲ, ಅನ್ನ ಸಿಗ್ಲಿಲ್ದಿದ್ದ ಕಾಲದಲ್ಲೇ ಸರಿ ಇತ್ತು ಅಂತ ಅನ್ನಿಸ್ತಿತ್ತು ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ. ಹೋಗಿ ಕೈಕಾಲು ಮುಖ ತೊಳ್ಕೊಂಬಂದು ತಿನ್ನು. ಯಾಕೆ ತಿನ್ನಲ್ಲ? ಒದೆ ಬೀಳ್ತವೆ ನೋಡಿ. ತಿಂಡಿ ತಿನ್ನಲಿಲ್ದಂಗೆ ಬಂದಿರೋದು. ತಿಂಡಿನೇ ತಿಂದಿಲ್ಲ ಮಧ್ಯಾಹ್ನ, ಹಾಗೆ ತೊಗೊಂಡು ಬಂದುಬಿಟ್ಟಿದ್ದಾಳೆ. ಕಾಯಿ ಹಾಕಿದ್ದೆ ಚಿತ್ರಾನ್ನಕ್ಕೆ ಅನ್ನೋದು ಒಂದೇ ರೀಸನ್ನು. ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಇವಳ್ದು ಇದೊಂದು ಸಮಸ್ಯೆ. ಬೆಳಿಗ್ಗೆನೂ ತಿಂಡಿ ತಿನ್ನಲ್ಲ ಸರಿಯಾಗಿ, ಮಧ್ಯಾಹ್ನನೂ ಹಿಂಗೆ ತಿಂಡಿ ತಗೊಂಡೋಗಿದ್ರೆ ವಾಪಸ್ ತೊಗೊಂಬಂದುಬಿಡ್ತಾಳೆ. ಈಗ ಸಂಜೆ ಬಂದಮೇಲೆ ಚಿತ್ರಾನ್ನ ಜೊತೆ ಸ್ವಲ್ಪ ಖಾರ ಹಾಕ್ಕೊಂಡು ಅದೇ ಚಿತ್ರಾನ್ನ ತಿಂದಳು. ಈಗ ಮಲ್ಲಿಗೆ ಮೊಗ್ಗೆಲ್ಲ ಕೊಟ್ಟಿದ್ಲು ನಮ್ಮವ್ರಿಗೆತ್ತಿ. ಹಾಗಾಗಿ ಅಮ್ಮ ನಾನೇ ಕಟ್ತೀನಿ, ನನಗೂ ಬೇಜಾರಾಗ್ತಿದೆ, ಓದ್ಕೊಳ್ಳೋದೇನು ಇಲ್ವಲ್ಲ ಅಂತೇಳ್ಬಿಟ್ಟು ಟಿ ವಿ ನೋಡ್ಕೊತ ಮಲ್ಲಿಗೆ ಮೊಗ್ಗೆಲ್ಲ ಕಟ್ಕೊತೀನಿ, ಬೆಳಿಗ್ಗೆ ಪೂಜೆಗೆ ಆಗುತ್ತೆ ಅಂತೇಳಿ ಕಟ್ಕೊತಾ ಇದ್ದಾಳೆ. ಅಷ್ಟರಲ್ಲಿ ಮನೆಯವರು ಸಂತೆ ಮಾಡ್ಕೊಂಡು ಬಂದರು. ಸಂತೆ ಮಾಡ್ಕೊಂಡು ಬರ್ತಾ ಹಾಗೆ ನಮ್ಮ ಪರಿಚಯದವರು ಒಬ್ಬರು ಅಂಗಡಿ ಇದೆ, ಅಲ್ಲಿ ಖಾರ ಮಂಡಕ್ಕಿ ತೊಗೊಂಡು ಬರ್ತಾರೆ. ಅಂಗಡಿ ಅಂತ ಹೇಳಿದ್ರೆ ಸಂತೆಯಲ್ಲಿರೋ ಅಂಗಡಿ ಎಲ್ಲ, ಮಾಮೂಲಿಯಾಗಿ ದಿನಸಿ ಎಲ್ಲ ಮಾರ್ತಾರಲ್ಲ ಆ ಅಂಗಡಿಯಲ್ಲಿ ಸಂತೆ ಮಾಡಿಕೊಂಡು ಖಾರ ಮಂಡಕ್ಕಿ ತರ್ತಾರೆ. ಬೇರೆ ತಿಂಡಿಗಳೆಲ್ಲ ತೊಗೊಂಡು ಬಂದರೆ ಎಣ್ಣೆ ಐಟಮ್ಸು ಅದು ಇದು ಅಂತೇಳಿ ತಿಂತೀವಿ, ತಿನ್ನಲ್ಲ ಅಂತ ಅಲ್ಲ, ಜಾಸ್ತಿ ಅದನ್ನು ತರಲ್ಲ. ಖಾರ ಮಂಡಕ್ಕಿ ಆದರೆ ಅಷ್ಟು ಏನೇ ಎಫೆಕ್ಟ್ ಅಂತ ಅನಿಸಲ್ಲ, ಎಣ್ಣೆ ಜಿಡ್ಡು ಇದೆಲ್ಲ ಏನು ಇರಲ್ದಿಲ್ವಲ್ಲ ಅಂತೇಳ್ಬಿಟ್ಟು ಅದನ್ನು ಜಾಸ್ತಿ ತೊಗೊಂಬರ್ತಾರೆ. ಖಾರ ಮಂಡಕ್ಕಿ ವೀಕ್ಲಿ ಒನ್ಸು ತೊಗೊಂಬರ್ತಾರೆ ಖಾರ ಮಂಡಕ್ಕಿ. ಸಂಜೆ ಟೈಮ್ ಕಾಫಿ ಜೊತೆ ಏನಾದರೂ ತಿನ್ನೋದಕ್ಕೆ ಆಗುತ್ತೆ ಅಂತೇಳ್ಬಿಟ್ಟು ತರಕಾರಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ತರಕಾರಿಗಳೆಲ್ಲ ತೊಗೊಂಬಂದಿದ್ರು. ಎಲ್ಲ ತರಕಾರಿನೂ ಖಾಲಿ ಆಗಿ ಹೋಗ್ಬಿಟ್ಟಿತ್ತು. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಂಥದೂ ಇರಲಿಲ್ಲ. ಟೊಮೆಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಬಿಟ್ಟರೆ ಇನ್ನು ಎಂಥದೂ ಇರಲಿಲ್ಲ ಮನೆಯಲ್ಲಿ. ಆ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲ ತರಕಾರಿಗಳನ್ನು ಸ್ವಲ್ಪನೇ ತೊಗೊಂಡು ಬರ್ರಿ, ಆದರೆ ಜಾಸ್ತಿ ತೊಗೊಂಬಂದರೆ ಏನಾಗುತ್ತೆ, ಒಂದೇ ಥರದ ತರಕಾರಿ ಹಾಕ್ಬಿಟ್ರೆ ಸಾರು ಮಾಡ್ತಿರ್ಬೇಕು ಅಂತ ಹೇಳಿದ್ದೆ. ಹಾಗಾಗಿ ತೊಂಡೆಕಾಯಿ, ಬೆಂಡೆಕಾಯಿ, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ತೊಗೊಂಬಂದಿದ್ದಾರೆ. ಎಲ್ಲದನ್ನು ಬುಟ್ಟಿಗೆ ಹಾಕ್ಬಿಟ್ಟು ತೆಗ್ದಿಡ್ತಾ ಇದ್ದೀನಿ. ಬೀಟ್ರೋಟ್ ಎಲ್ಲ. ಈಗ ತೊಂಡೆಕಾಯಿ ಸಾರು ಮಾಡೋಣ ಅಂತೇಳ್ಬಿಟ್ಟು ತೊಂಡೆಕಾಯಿ ಒಂದು ಹೊರಗಡೆನೇ ಇಟ್ಕೊಂಡಿದ್ದೀನಿ. ಸೊಪ್ಪೆಲ್ಲ ನಾಳೆ ಫ್ರೀಯಾಗಿದ್ದಾಗ ಬಿಡಿಸಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊಪ್ಪೆಲ್ಲ ಸಪ್ರೇಟಾಗಿ ಒಂದು ಕವರಿಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲ ತೊಟ್ಟೆಲ್ಲ ತೆಗ್ದುಬಿಟ್ಟು ಇಟ್ಬಿಡೋಣ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಬಾಕ್ಸಿಗೆ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ತೊಟ್ಟೆಲ್ಲ ಬಿಡಿಸಿಟ್ಕೊಂಡ್ರೆ ನಾವು ಏನಕ್ಕಾದ್ರೂ ಬಳಸ್ಕೊಬೇಕಾದ್ರೆ ಹಾಗೆ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಫ್ರೆಂಡ್ಸ್, ತರಕಾರಿ ಎಲ್ಲ ಜೋಡಿಸಾಯಿತು. ಮಾನಿಂದು ಹೂವು ಕಟ್ಟಾಯಿತು. ಮಾನಿಂಗೇನು ಹೋಮ್ವರ್ಕ್ ಏನು ಇಲ್ವಲ್ಲ, ಹಾಗಾಗಿ ವೀಡಿಯೋ ಮಾಡ್ಬಾ ಅಂತೇಳಿ ಕರೆದೆ. ತೊಂಡೆಕಾಯಿ ಸಾರು ಮಾಡೋಣ ಅಂತೇಳ್ಬಿಟ್ಟು ಮೊಸರು ದಾಲು ಹಾಗೆ ತೊಗರಿಬೇಳೆ ಎರಡನ್ನೂ ತೊಳೆದ್ಬಿಟ್ಟು ಬೇಯಕ್ಕೆ ಇಟ್ಕೊಳ್ಳೋಣ ಅಂತೇಳಿ ಇಟ್ಕೊತಿದ್ದೀನಿ. ತೊಗರಿಬೇಳೆ ಹಾಗೆ ಮೊಸರು ದಾಲು ಎರಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರು, ಒಂದು ಈರುಳ್ಳಿ ಹಾಗೆ ಒಂದು 5 ಟೊಮೆಟೊ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 2 ವಿಸಲ್ ಕೂಗಿಸ್ಕೊಂಡ್ರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ತೊಂಡೆಕಾಯಿ ಸಾರು ಮಾಡಿಬಿಡೋಣ ಅಂತೇಳಿ ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ತೊಂಡೆಕಾಯಿ ಇಟ್ಟರೆ ತೊಂಡೆಕಾಯಿ ಎಲ್ಲ ಹಣ್ಣಾದಂಗೆ ಆಗಿಬಿಡುತ್ತೆ. ಜಾಸ್ತಿ ದಿನ ಇಡೋಕ್ಕೂ ಬರೋಲ್ಲ. ಜಾಸ್ತಿ ದಿನ ಮಾರನೇ ದಿನ ಇಟ್ಬಿಟ್ರೆ ಹಂಗೆ ಹಣ್ಣಾಗೋಗ್ಬಿಡುತ್ತೆ ಅಲ್ಲೇ. ಅದಕ್ಕೆ ತಂದಿದ ತಕ್ಷಣ ಇದೇ ಮಾಡಿಬಿಡೋಣ ತೊಂಡೆಕಾಯಿ ಸಾರೇ, ತುಂಬ ದಿನ ಆಗಿಬಿಟ್ಟಿದೆ ಅಂತೇಳಿ ಅದಕ್ಕೆ ತೊಂಡೆಕಾಯಿ ಎಲ್ಲ ಹೆಚ್ಕೊಂಡ್ಬಿಡ್ತೀನಿ. ಬೇಳೆ ಬೇಯೋಷ್ಟೊತ್ತಿಗೆ ತೊಂಡೆಕಾಯಿ ಎಲ್ಲ ಹೆಚ್ಕೊಂಬಂದ್ಬಿಡ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ಬಿಟ್ಟು ಕೂಗಿಸ್ಬಿಟ್ರೆ, ಇನ್ನೊಂದು ವಿಸಲ್ ಕೂಗಿಸ್ಬಿಟ್ರೆ ತೊಂಡೆಕಾಯಿ ಸಾರು ರೆಡಿ. ತೊಂಡೆಕಾಯಿ ಎಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋಣ, ಸಾರು ಟೇಸ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಮಾಡ್ಕೊತಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು,
ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ತೊಂಡೆಕಾಯಿ ಎಲ್ಲ ಹಾಕ್ಕೊಂಡು ತೊಂಡೆಕಾಯಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 5ರಿಂದ 10 ನಿಮಿಷಗಳ ಕಾಲ ಒಗ್ಗರಣೆಯಲ್ಲೆಲ್ಲ ಫ್ರೈ ಮಾಡ್ಕೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸಾರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಅದೆಲ್ಲ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಬೇಳೆ ವಿಸಲ್ ಕೂಡ ತಣ್ಣಗಾಗಿದೆ, ಬೇಳೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ಟೊಮೆಟೊ ಎಲ್ಲ ಸ್ಮ್ಯಾಶ್ ಮಾಡ್ಕೊಬಿಡ್ತೀನಿ. ನಾನು ಕಾಯಿ ಎಲ್ಲ ರುಬ್ಬಾಕೋದಿಲ್ಲ ಅಂತೇಳಿ, ನಿಮಗೆಲ್ಲ ಗೊತ್ತು ಬೇಳೆ ಸಾಂಬಾರು ಏನಾರು ಮಾಡೋದಿದ್ರೆ ನೀವೇನಾದರೂ ಕಾಯಿ ಹಾಕಲೇಬೇಕು ನಾವು ಸಾಂಬಾರಿಗೆ ಅಂತೇಳಿ ಅನ್ಸಿದ್ರೆ ಕಾಯಿ, ಒಂದು ಈರುಳ್ಳಿ, ಹಾಗೆ ಹುಳಿ ಸಾರು ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಈಗ ತೊಂಡೆಕಾಯಿ ಕೂಡ ಚೆನ್ನಾಗಿ ಎಲ್ಲ ಫ್ರೈ ಆಗ್ತಾ ಬಂದಿದೆ. ಈಗ ಏನು ಬೇಳೆ ಎಲ್ಲ ಮಸ್ತಿಟ್ಕೊಂಡ್ವಿ ಅದ್ರ ಜೊತೆ ಈ ತೊಂಡೆಕಾಯಿನೆಲ್ಲ ಸೇರಿಸ್ಕೊಂಡು ಬಿಡ್ತೀನಿ. ಸೇರಿಸ್ಕೊಂಡು ಆ ಬಾಣಲಿಗೆ ಸ್ವಲ್ಪ ನೀರೆಲ್ಲ ಸೇರಿಸ್ಕೊಂಡು ಅದನ್ನೆಲ್ಲ ವಾಶ್ ಮಾಡಿಕೊಂಡು ಹಾಕ್ಬಿಡ್ತೀನಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಸಾಂಬಾರಿಗೆ ಅಷ್ಟು ಉಪ್ಪನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ಸಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಈಗ ಕೊನೆಯದಾಗಿ ಇದಕ್ಕೆ ಹುಳಿ ಸಾರು ಪುಡಿ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಹುಳಿ ಸಾರು ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಒಂದು ಸಾರಿ ಟೇಸ್ಟ್ ನೋಡ್ಕೊಳ್ಳಿ. ಹುಳಿ ಏನಾದರೂ ಕಡಿಮೆ ಇತ್ತಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ರಸ ಕಿವುಚ್ಬಿಟ್ಟು ಸೇರಿಸ್ಕೊಳ್ಬೋದು. ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತಂದರೆ ಈ ಟೈಮಲ್ಲಿ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಕೂಗಿಸ್ಕೊಂಡ್ಬಿಟ್ರೆ ಸೂಪರಾಗಿರೋ ತೊಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಗೈಸ್, ನಾನು ಇಷ್ಟೆಲ್ಲ ವಿಡಿಯೋ ಮಾಡಿಕೊಟ್ರು ನಾನು ರಾಕ್ಷಸಿ ಅಂತ ಕರೀತಾರೆ ನಮ್ಮಮ್ಮ. ರಾಕ್ಷಸಿ ಎಂತ ರಾಕ್ಷಸಿ ಅಂತ ಕೇಳಿ ಫ್ರೆಂಡ್ಸ್. ಎಂತ ರಾಕ್ಷಸಿ ಇಲ್ಲ, ಬರೀ ರಾಕ್ಷಸಿ. ಮುದ್ದು 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 ರಾಕ್ಷಸಿ ಅಂತ ಕರೆಯೋದು, ಮುದ್ದು ರಾಕ್ಷಸಿ ಅಂತ ಕರೆಯೋದು ಫ್ರೆಂಡ್ಸ್. ಬರೀ ರಾಕ್ಷಸಿ ಅಲ್ಲ, ಬರೀ ರಾಕ್ಷಸಿ ಅಂತ ಹೇಳಿದ್ರೆ ರಾಕ್ಷಸಿ. ಮುದ್ದು ರಾಕ್ಷಸಿ ಅಂದರೆ ಮುದ್ದಾಗಿರೋ ರಾಕ್ಷಸಿ, ಮುದ್ದು ಮಾಡ್ತೀವಿ ಎಲ್ಲರೂ ಅಂತ. ಅವಾಗೆಲ್ಲ ಕರೆಸ್ಕೊಳ್ಳೋಳು ಮುದ್ದು ರಾಕ್ಷಸಿ ಅಂತ ಹೇಳಿದ್ರೆ. ಈಗ ಮುದ್ದು ರಾಕ್ಷಸಿ ಅಂದರೆ ಯಾಕಮ್ಮ ಹಂಗೆ ಕರಿತೀರಾ ಅಂತಾಳೆ. ಆಮೇಲೆ ನಾನು ಕರೆಯೋದು ಬಿಟ್ಟೆ ಅಂದಿದ ತಕ್ಷಣ ಮತ್ತೆ ಬರ್ತಾಳೆ, ಅಮ್ಮ ಯಾಕೆ ಈಗ ಮುದ್ದು ರಾಕ್ಷಸಿ ಅಂತ ಕರಿತಿಲ್ಲ ನೀವು ಅಂತ ಕೇಳಾಕಿ. ಹೆಂಗಿದ್ರೂ ಕಷ್ಟ ಇವಳಿಗೆ, ಹೆಂಗಿದ್ರೂ ಕಷ್ಟ. ಮಗಳು ಎಷ್ಟು ಚೆನ್ನಾಗಿ ಹೂವು ಕಟ್ಟಿದ್ದಾಳೆ, ಸೂಪರ್ ಅಲ್ಲ ನೋಡಿ, ಎಷ್ಟು ಸಖತ್ತಾಗಿ ಕಟ್ಟಿದ್ದಾಳೆ, ಚೆನ್ನಾಗಿ ಕಟ್ಟಿದ್ದಾಳೆ. ನಾಳೆ ಪೂಜೆಗಂತೆ ಅದಕ್ಕೆ ಕಟ್ಟಿಟ್ಟಿದ್ದಾಳೆ. ಅವ್ರ ಆಂಟಿ ಕೊಟ್ರ ಹೂವು, ಮಲ್ಲಿಗೆ ಹೂವು ಅಂತ ಹೇಳ್ಬಿಟ್ಟು ಅದಕ್ಕೆ ಕಟ್ಬಿಟ್ಟು ಲೋಟಕ್ಕೆ ಹಾಕಿ ಫ್ರಿಜ್ಜಲ್ಲೇನು ಇಡೋಕ್ಕೆ ಹೋಗೋಲ್ಲ, ಒಂದು ಲೋಟ ಮುಚ್ಚಿಟ್ಬಿಟ್ರೆ ಇದೇ ಥರ ಮುಗ್ಗು ಥರ ಚೆನ್ನಾಗಿರುತ್ತೆ. ಅದಕ್ಕೆ ಕಟ್ಟಿಟ್ಟಿದ್ದಾಳೆ, ಅವಳೇ ಕಟ್ಟಿದ್ದಾಳೆ. ಹೂವು ಕಟ್ಟೋದು ಇವೆಲ್ಲ ಕೆಲಸಗಳು ಮಾಡ್ತಾಳೆ. ಅವೆಲ್ಲ ಎಲ್ಲ ಕೆಲಸನೂ ಕಲಿಬೇಕನ್ನೋ ಇಂಟ್ರೆಸ್ಟ್ ಏನೋ ಐತೆ, ಆದರೆ ಅಷ್ಟೇ ಸಿಟ್ಟು ಇದೆ. ಆ ಸಿಟ್ಟು ನೋಡಿಬಿಟ್ರೆ ಒಂದೊಂದು ಸಾರಿ ಏನು ಮಾಡಲ್ವೇನೋ ಅನ್ನೋಂಗಾಗುತ್ತೆ. ಆ ಸಿಟ್ಟು ಹೆಂಗೆ ಅಂತ ಹೇಳಿದ್ರೆ ಮೂಗಿನ ತುದಿಲೇ ಸಿಟ್ಟು ಅಂತಾರಲ್ಲ, ಆ ಥರ 5 ನಿಮಿಷದ ಸಿಟ್ಟು ಬರುತ್ತೆ ಅಂತ ಹೇಳಿದ್ರೆ ಯಾರಿಗೆ ಏನು ಮಾಡ್ತಾಳೆ ಅಂತ ಗೊತ್ತಾಗಲ್ಲ ಅನ್ನೋ ಥರ ಸಿಟ್ಟು ಬರುತ್ತೆ. ಆದರೆ ಮತ್ತೆ ಹಂಗೆ ಹಿಡ್ದೋಗ್ಬಿಡುತ್ತೆ. ಸಿಟ್ಟು ಬರೋದು ಬೇಗ, ಇಳಿಯೋದು ಬೇಗ. ಆಮೇಲೆ ಮತ್ತೆ ಬರ್ತಾಳೆ ಅವಳೇ ಮಾತಾಡಿಸ್ಕೊಂಡು ಎಲ್ಲರಿಗೂ. ಆ ಥರ ಸಿಟ್ಟು ಅಂತ ಹೇಳಿದ್ರೆ ಮಾತಾಡ್ಲಿಲ್ದಂಗೆಲ್ಲ 2-3 ದಿನ ಎಲ್ಲ ಇರ್ತಾರಲ್ಲ, ಆ ಥರ ಎಲ್ಲ ಸಿಟ್ಟು ಮಾಡೋದೆಲ್ಲ ಏನಿಲ್ಲ. ಸಿಟ್ಟು ಬರುತ್ತೆ, ಅಷ್ಟೇ ಬೇಗ ಕೂಲಾಗುತ್ತೆ. ಅವಳಿಗೆ ಮುದ್ದು ರಾಕ್ಷಸಿ ಅಂತ ಕರೆಯೋದು. ರಾಕ್ಷಸಿ ಥರ ಆಡ್ತಿರ್ತಾಳ ಸಿಟ್ಟು ಬಂದಾಗ. ಆಮೇಲೆ ಮತ್ತೆ ಕೂಲಾಗಿದ್ದ ತಕ್ಷಣ ನಮಗೆ ಮುದ್ದು ಮಾಡೋಣ ಅನ್ನೋಂಗಾಗುತ್ತೆ. ಅದಕ್ಕೆ ಮುದ್ದು 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 ರಾಕ್ಷಸಿ ಅನ್ನೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತಿಂಡಿಗೆ ಪಲಾವ್ ಮಾಡಿದ್ರೆಲ್ಲೂ ತುಂಬ ದಿನ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಸ್ಕೂಲು ಯಾವಾಗ ಮುಗಿತೋ ಅವತ್ತಿಂದ ಬೇರೆ ಬೇರೆ ತಿಂಡಿಗಳೇ ಜಾಸ್ತಿ ಆಗಿದ್ದಾವೆ. ಪಲಾವು, ಚಿತ್ರಾನ್ನ ಈ ಥರ ತಿಂಡಿಗಳೇ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು. ಅದಕ್ಕೆ ಈಗ ಮನೆ ಬಾಕ್ಸಿಗೆ ಬೇರೆ ಆಗಬೇಕಲ್ಲ, ಹಾಗಾಗಿ ಅವ್ರು ಆರ್ಡ್ರ್ ಮಾಡ್ತಾರೆ ಇಂಥ ತಿಂಡಿ ಅಂತ ಹೇಳಿ ಹಿಂದಿನ ದಿನ. ಅದನ್ನು ನಾವು ಮಾಡ್ತಾ ಹೋಗ್ಬೇಕು ಅಷ್ಟೇ. ಇನ್ಮೇಲೆ ಹಿಂದಿನ ದಿನವೇ ಹೇಳ್ಬಿಡ್ತಾರೆ, ರಾತ್ರಿ ಬೆಳಿಗ್ಗೆ ಈ ತಿಂಡಿ ಮಾಡಿರಿ, ನಾಳೆ ಈ ತಿಂಡಿ, ನಾಡ್ದು ಈ ತಿಂಡಿ ಅಂತ ಹೇಳ್ದಂಗೆ ಅದನ್ನು ಮಾಡ್ತಾ ಹೋಗ್ಬೇಕು. ನೆನ್ನೆ ತರಕಾರಿ ಎಲ್ಲ ತೊಗೊಂಡ್ಬಂದ್ರೆ ಬಂದಿಲ್ಲ, ಅವಾಗಲೇ ಒಂದು ಪಲಾವ್ ಮಾಡಿಬಿಡ್ರಿ ನಾಳೆ ಅಮ್ಮ ಅಂತ ಹೇಳಿಬಿಟ್ಟು ಅದಕ್ಕೆ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಬಿಟ್ಕೊಂಡಿದ್ದೀನಿ. ಕಾಯಿ ಹಾಕೋದಿದ್ರೆ ಹಾಕ್ಬೋದು ಪಲಾವಿಗೆ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು, ಮಾಡೋಕ್ಕಾಗಲ್ಲ ಅನ್ನೋದಿಲ್ಲ. ಕಾಯಿ ಹಾಕಿದ್ರೆ ಸ್ವಲ್ಪ ಖಾರ ಏನಾದ್ರು ಆಯಿತು ಅಂದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಕಾಯಿ ಹಾಕೋದ್ರಿಂದ ಅಂತ ಹೇಳಿದ್ರೆ ಅಷ್ಟೇ. ಬಿಸಿನೀರು ಕಾಯಿ ಇಟ್ಕೊಂಡಿದ್ದೀನಿ, ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ. ಇನ್ನು ಅಕ್ಕಿ ಒಂದು ತೊಳೆದಾಕಿ ಮಸಾಲೆ ಒಂದು ಹಾಕ್ಬಿಟ್ರೆ ಪಲಾವ್ ಆದಂಗೆ. ಟೈಮು ಇನ್ನೂ 7:45 ಆಗಿಲ್ಲ, ಇನ್ನೂ ಟೈಮು. ಬೇಗನೆ ತಿಂಡಿ ಆಗ್ತಾಯಿದ್ದೀನಿ.
ಮಸಾಲೆ ಒಂಚೂರು ಬೆಂದ್ಕೊಂಡ್ಬಿಡ್ಲಿ. ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಒಗ್ಗರಣೆಯಲ್ಲಿ ಆಮೇಲೆ ಇದಕ್ಕೆ ಒಂದು 5 ನಿಮಿಷಗಳ ಕಾಲ ತೊಳೆದಿಟ್ಟಿದ್ದೆ ಅಕ್ಕಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಆ ಮಸಾಲೆ ಜೊತೆ ಒಂದು 5 ನಿಮಿಷ ಇದನ್ನು ಕೂಡ ಒಂದು ಮೀಡಿಯಮ್ ಫ್ಲೇಮಲ್ಲೇ ಅಕ್ಕಿ ತರಕಾರಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಆನಂತರ ಇದಕ್ಕೆ ನೀರು ಸೇರಿಸ್ಕೊತಿದ್ದೀನಿ. ಬಿಸಿನೀರನ್ನು ಕಾಯೋಕೆ ಇಟ್ಕೊಂಡಿದ್ದೆ ಪಕ್ಕದ ಸ್ಟವಲ್ಲೇ. ಆ ಬಿಸಿನೀರನ್ನೇ ಹಾಕ್ಕೊಂಡು ಮಿಕ್ಸಿ ಜಾರೆಲ್ಲ ವಾಶ್ ಮಾಡಿಕೊಂಡು ಉಳಿದಿಂಥ ನೀರನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. 1 ಲೋಟ ಅಕ್ಕಿಗೆ 2.5 ಲೋಟದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡೋದಾದರೆ ನಮಗೆ 2 ಲೋಟ ಅಥವಾ 1 ಮುಕ್ಕಾಲು ಲೋಟ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಈ ಥರ ಓಪನ್ ಪ್ಯಾನಲ್ಲಿ ಮಾಡೋದಾದರೆ ಅಥವಾ ಪಾತ್ರೆಯಲ್ಲಿ ಮಾಡೋದಾದರೆ ಒಂದು ಅರ್ಧ ಕಪ್ಪು ಮುಕ್ಕಾಲು ಕಪ್ಪಷ್ಟು ನೀರು ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಆವಾಗ ನಮಗೆ ಪಲಾವು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಪಲಾವಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷಗಳ ಕಾಲ ಒಂದು ಮೀಡಿಯಮ್ ಫ್ಲೇಮಲ್ಲೇ ಕುದಿಯೋದಕ್ಕೆ ಶುರು ಆದರೆ ಆಮೇಲೆ ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು 1/4 ಗಂಟೆ ಬಿಟ್ಬಿಟ್ರೆ ಸೂಪರಾಗಿ ರೆಡಿ ಆಗುತ್ತೆ ಪಲಾವು. ಅಷ್ಟೊತ್ತರೆಗೂ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಪಾತ್ರೆಗಳಿತ್ತು. ರಾತ್ರಿ ಪಾತ್ರೆಗಳು ತೊಳೆದಿಟ್ಟಿರಲಿಲ್ಲ, ಸ್ವಲ್ಪನೇ ಪಾತ್ರೆ ಇತ್ತಲ್ವ. ಹಾಗಾಗಿ ಬೆಳಿಗ್ಗೆ ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ತಿಂಡಿ ಮಾಡಿಟ್ಬಿಡೋಣ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಆಗುತ್ತಲ್ಲ, ಒಟ್ಟಿಗೆ ತೊಳೆದ್ರೆ ಆಯಿತು ಅಂತೇಳ್ಬಿಟ್ಟು ಪಾತ್ರೆ ತೊಳೆದಿರಲಿಲ್ಲ. ಈಗ ತಿಂಡಿ ಎಲ್ಲ ಆಯ್ತಲ್ವ, ಮಿಕ್ಸಿ ಜಾರು ಮತ್ತು ತರಕಾರಿ ಹೆಚ್ಚಿದ ಪಾತ್ರೆಗಳು ಎಲ್ಲದೂ ಇರುತ್ತಲ್ಲ, ತರಕಾರಿ ತೊಳೆದಿದ್ದೆಲ್ಲ. ಹಾಗಾಗಿ ಎಲ್ಲದೂ ತೊಗೊಂಬಂದು ಒಟ್ಟಿಗೆ ತೊಳಿತಾ ಇದ್ದೀನಿ. ಪಾತ್ರೆ ತೊಳ್ಕೊಂಡೋಗಿ ಸ್ಟವನ್ನು ಒಂದು ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಬಿಟ್ರೆ ಒಂದು 10 ನಿಮಿಷಕ್ಕೆ ತಿಂಡಿ ರೆಡಿ ಆಗುತ್ತೆ. ಬಟ್ಟೆಗಳೆಲ್ಲ ಮರ್ಚಿಟ್ಟಿದ್ದೆ, ಮಾನ್ಯ ಬಟ್ಟೆ ಎಲ್ಲ ತೆಗ್ದಿಟ್ಟಿರಲಿಲ್ಲ. ಹಾಗಾಗಿ ಈ ಬಟ್ಟೆಗಳೆಲ್ಲ ತೆಗ್ದಿಟ್ಬಿಡು ಪುಟ ಅಂತ ಹೇಳಿದೆ. ಹಾಗಾಗಿ ಬಟ್ಟೆ ಎಲ್ಲ ತೆಗ್ದಿಟ್ಟು ಇನ್ನು ಅವಳು ಯೂನಿಫಾರ್ಮ್ ಹಾಕೊಂಡು ಬರ್ತಾಳೆ. ಅಷ್ಟರಲ್ಲಿ ತಿಂಡಿನೂ ರೆಡಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಆಗ್ತಾ ಬಂದಿದೆ ತಿಂಡಿ. ಇನ್ನೊಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಅರಳಿಬಿಟ್ರೆ ಸಾಕು. ಈಗ ಒಂದು ಸರಿ ತಿರುಗಿಸ್ಬಿಟ್ಟು ಫುಲ್ಲು ಲೋ ಫ್ಲೇಮ್ ಮಾಡಿ ಇಟ್ಟಿದ್ದೆ. ಇನ್ನೊಂದು ಸರಿ ಎಲ್ಲ ತಿರುಗಿಸ್ಕೊಂಡು ಇನ್ನೊಂದು 5 ನಿಮಿಷಗಳ ಕಾಲ ಬಿಟ್ಬಿಟ್ರೆ ಸೂಪರಾಗಿ ಪಲಾವ್ ರೆಡಿ ಆಗುತ್ತೆ. ನೆನ್ನೆ ಮಲ್ಲಿಗೆ ಹೂವೆಲ್ಲ ಕಟ್ಟಿದ್ಲಲ್ವ ಮಾನ್ಯ, ಮಲ್ಲಿಗೆ ಹೂವೆಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡಿದ್ದಾಳೆ. ಹೂವು ಜಾಸ್ತಿ ಇದ್ದರೆ ಪೂಜೆ ಮಾಡೋದಕ್ಕೂ ಒಂಥರ ಖುಷಿ ಆಗುತ್ತೆ. ಈಗ ಸ್ವಲ್ಪ ದಿನದಿಂದ ಹೂವು ಎಲ್ಲ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ. ಜಾಸ್ತಿ ಹೂವು ಬಿಟ್ಟಷ್ಟು ಪೂಜೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ಅವಳಿಗೆ ತುಂಬ ಹೂವು ಇರಬೇಕು ಪೂಜೆ ಮಾಡೋದಕ್ಕೆ ಅಂತೇಳಿದ್ರೆ, ಹೂವು ಕಡಿಮೆ ಆಯ್ತಂದರೆ ಏನಮ್ಮ ಇಷ್ಟೇಷ್ಟು ಹೂವು ಇದೆ, ನಂಗೆ ಪೂಜೆ ಮಾಡೋಕ್ಕೆ ಬೇಜಾರಾಗ್ತಿದೆ ಅಂತಿರ್ತಾಳೆ. ಮಾನ್ಯ ಕೂಡ ರೆಡಿ ಆದಳು. ಅಷ್ಟರಲ್ಲಿ ಪಲಾವು ಕೂಡ ರೆಡಿ ಆಯಿತು. ಅವಳಿಗೂ ತಿಂಡಿ ತಿನ್ನೋಕೆ ಹಾಕ್ಕೊಟ್ಬಿಟ್ಟು ಬಾಕ್ಸಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಈ ರೀತಿ ಆಗಿತ್ತು. ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇಷ್ಟೊತ್ತರೆಗೂ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.